ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಇದೀಗ ಮತ್ತೊಂದು ಬಿಗ್ ಶಾಕ್. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಇದೀಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗೋಗಿದೆ. ಶಾಸಕ ಬೈರತಿ ಬಸವರಾಜ್ಗೆ ಹೆಚ್ಚಾಯಿತು ಬಂಧನದ ಭೀತಿ. ದುಬೈ ಸೇರಿದ್ದಾರಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್. ವಿದೇಶದಲ್ಲೇ ಕುಳಿತು ಜಾಮೀನು ಅರ್ಜಿಯನ್ನ ಸಲ್ಲಿಸಿದಂತಹ ಶಾಸಕ A1 ಜಗ್ಗನ ರೀತಿಯಲ್ಲೇ ವಿದೇಶ ಸೇರಿರುವಂತಹ ಶಾಸಕ ಬೈರತಿ ಬಸವರಾಜ್ ವಿದೇಶದಲ್ಲಿದ್ರೂ ಕೂಡ ಈಗ ಎಲ್ಲೇ ಇದ್ರೂ ಕೂಡ ಅರೆಸ್ಟ್ ಆಗಬೇಕು, ಬಂಧನದ ಭೀತಿ ಇದೀಗ ಶುರುವಾಗಿದೆ ಬೈರತಿ ಬಸವರಾಜ್ಗೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಮತ್ತೊಂದು ಬಿಗ್ ಶಾಕ್. ಸುಪ್ರೀಂ ಕೋರ್ಟ್ನಲ್ಲೂ ಏನ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರೋ ಅದು ಕೂಡ ವಜಾ ಆಗೋಗಿದೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಇವರು ಇದೀಗ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಸಂದರ್ಭದಲ್ಲೂ ಪೊಲೀಸರು ಇವರನ್ನ ಬಂಧಿಸಬಹುದು. ಈಗಾಗಲೇ ಒಂದಷ್ಟು ವಿಶೇಷ ತಂಡಗಳು ರಚನೆ ಆಗಿದೆ ಇದಕ್ಕೆ ಅಂತಾನೆ ಗೃಹ ಇಲಾಖೆಯ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸುಖ ಸುಮ್ಮನೆ ಅಲ್ಲಿ ಇಲ್ಲಿ ತಲೆ ಮರೆಸ್ಕೊಂಡು ಓಡಾಡೋದು ಬೇಡ, ಸೈಲೆಂಟ್ ಆಗಿ ಬಂದು ಅವರೇ ಸರೆಂಡರ್ ಆಗ್ಬಿಟ್ರೆ ಬಹಳ ಒಳ್ಳೇದು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಕಳೆದ ಒಂದು ವಾರದಿಂದ ದುಬೈಯಲ್ಲೇ ಇದ್ದಾರೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅಂತ ಹೇಳಿ. ನಿನ್ನೆ ಅಷ್ಟೇ ಪೊಲೀಸರ ಪ್ರಕಾರ ಪೊಲೀಸರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು, ಬಹುಶಃ ಮುಂಬೈಯಲ್ಲಿದ್ದಾರೆ ಅಂತ ಹೇಳಿ. ಆದ್ರೆ ಮುಂಬೈಯಲ್ಲೂ ಕೂಡ ಸಿಕ್ಕಿಲ್ಲ. ಮಹಾರಾಷ್ಟ್ರದಲ್ಲಿ ಸುತ್ತಮುತ್ತ ಅಲ್ಲೆಲ್ಲೋ ಇರಬಹುದು ಅಂತ ಹೇಳಿದ್ರು, ಆದ್ರೆ ಅಲ್ಲೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇದೀಗ ದುಬೈಯಲ್ಲಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದ್ದೀವಿ, ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗೋಗಿದೆ. ನಿನ್ನೆ ಬಂದಂತಹ ಮಾಹಿತಿ ಪ್ರಕಾರ ಎಲ್ಲೋ ಮುಂಬೈ ಮಹಾರಾಷ್ಟ್ರ ಅಲ್ಲೆಲ್ಲೋ ಇದ್ದಾರೆ ಅಂತ ಹೇಳಿ. ಇವಾಗ ಗೊತ್ತಾಗ್ತಾ ಇರುವಂತದ್ದು, ಕಳೆದ ಒಂದು ವಾರದಿಂದ ಅವರು ದುಬೈಯಲ್ಲೇ ಇದ್ದಾರೆ ಅಂತ ಹೇಳಿ, ಅದು ಕೂಡ ಮೊಬೈಲ್ ಸ್ವಿಚ್ ಆಫ್. ಹಾಗಾಗಿ ಸದ್ಯಕ್ಕೆ ಎಲ್ಲಿರಬಹುದು ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗ್ಬಹುದು ಅಂತ? ರೋಶನಿ, ಈಗ ಬೈರತಿ ಬಸವರಾಜ್ಗೆ ಯಾವುದೇ ಇನ್ನೊಂದು ದಾರಿ ಇಲ್ಲ, ಎಲ್ಲಾ ದಾರಿಗಳು ಕೂಡ ಮುಚ್ಚೋಗಿರುವಂತದ್ದು. ನಿರೀಕ್ಷಣಾ ಜಾಮೀನು ಏನು ಡಿಸೆಂಬರ್ 26ನೇ ತಾರೀಕಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ರು. ಆ ನಿರೀಕ್ಷಣಾ ಜಾಮೀನು ನಿನ್ನೆ ಹೈಕೋರ್ಟ್ ನಲ್ಲಿ ವಜಾ ಆಗ್ತಾ ಇದ್ದಂತೆನೆ ಮತ್ತೆ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅವರು ಈ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಇವತ್ತು ಸ್ಪೆಷಲ್ ಕೇಸ್ನ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಪೀಠ ಹೇಳಿದ್ದೇನಂತ ಹೇಳಿದ್ರೆ, ನೀವು ವಿಚಾರಣೆಯನ್ನ ಎದುರಿಸಿ, ನೀವು ನಿಮ್ಮ ವಿಚಾರಣೆಯನ್ನ ಎದುರಿಸಬೇಕಾಗ್ತದೆ ಅನ್ನುವಂಥದ್ದನ್ನ ಪೀಠ, ಸುಪ್ರೀಂ ಕೋರ್ಟ್ ನ ನ್ಯಾಯಪೀಠ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸ್ತಾರೆ. ಬಸವರಾಜ್ ಪರವಾಗಿ ವಾದವನ್ನ ಮಂಡಿಸುವಂತ ವೇಳೆಯಲ್ಲಿ ನಮ್ಮ ಕಕ್ಷಿದಾರರಿಗೆ ಮತ್ತೆ ಈ ಕೊಲೆಗೆ ಯಾವುದೇ ಸಂಬಂಧ ಇಲ್ಲ, ಕೊಲೆಯಾಗಿ ಏನು ದೂರುದಾರರು ಯಾರಿದ್ದಾರೆ, ಕೊಲೆಯಾದಂತಹ ಅವರ ತಾಯಿ ಅವರೇ ಬಂದು ನನ್ನ ಹೆಸರನ್ನ ಹೇಳುವಂತೆ ಪೊಲೀಸರೇ ಹೇಳ್ಕೊಟ್ರು ಅನ್ನುವಂಥದ್ದನ್ನ ಹೇಳಿದ್ದಾರೆ, ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅನ್ನುವಂತ ವಿಚಾರಗಳನ್ನ ನ್ಯಾಯಪೀಠದ ಮುಂದೆ ಹೇಳುವಂತ ಸಂದರ್ಭದಲ್ಲಿ ನ್ಯಾಯಪೀಠ ಕೂಡ ಹಲವು ಪ್ರಶ್ನೆಗಳನ್ನ ಕೇಳ್ತು. ನೀವು ಸಂಬಂಧ ಇಲ್ಲ ಅಂತೀರಿ, ಆದ್ರೆ ನಿಮ್ಮ ಕರೆಗಳ ಡೀಟೇಲ್ಸ್ ಏನಿದೆ ಆ ಎಲ್ಲಾ ಡೀಟೇಲ್ಸ್ ಕೂಡ ನಿಮ್ಮ ಸಂಬಂಧದ ಬಗ್ಗೆ ಹೇಳ್ತಾ ಇದೆ. ಸೊ ನೀವು ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಕಾನ್ವರ್ಜೇಷನ್ಸ್ ಏನಿದಾವೆ, ಸೊ ಆ ಎಲ್ಲಾ ಒಂದು ಕಾನ್ವರ್ಜೇಷನ್ ನ ಡೀಟೇಲ್ಸ್ ನ ನೋಡಿದಾಗ ನೀವು ಇಲ್ಲಿ ಸಂಬಂಧ ಹೇಳೋದಕ್ಕೂ ಇಲ್ಲಿರೋದಕ್ಕೂ ಒಂದಕ್ಕೊಂದು ಅರ್ಥ ಏನು ಮ್ಯಾಚೇ ಆಗ್ತಾ ಇಲ್ಲ, ನೀವು ಯಾವುದಕ್ಕೂ ರೆಗ್ಯುಲರ್ ಬೇಲ್ಗೆ ಹೋಗಿ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಹೇಳಿರುವಂತದ್ದು. ಹಾಗಾಗಿ ಈಗ ತಕ್ಷಣಕ್ಕೆ ಅಲ್ಲೇನೆ ಈಗ ಬೈರತಿ ಬಸವರಾಜ್ ಪರವಾದಂತ ವಕೀಲರು ಮುಕುಲ್ ರೋಹಟಗಿ ಅವರು ತಮ್ಮ ಅರ್ಜಿಯನ್ನ ಹಿಂಪಡೆದಿದ್ದಾರೆ. ಹಾಗಾಗಿ ಈಗ CID ಪೊಲೀಸರ ಮುಂದೆ ಯಾವುದೇ ಕ್ಷಣದಲ್ಲಿ ಅವರು ಹಾಜರಾಗಿ ಅವರು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಆ ವಿಚಾರಣೆಯನ್ನ ಎದುರಿಸುವಂತ ವೇಳೆಯಲ್ಲಿ ಹಾಜರಾದಂತ ವೇಳೆಯಲ್ಲಿ CID ಪೊಲೀಸರು ಅವರು ಬಂಧನಕ್ಕೊಳಪಡಿಸಬಹುದು, ಅವರನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ನಂತರದಲ್ಲಿ ಅವ್ರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಆ ನಂತರದಲ್ಲಿ ಅವರನ್ನ ಜೈಸಿಗೆ ಬಿಡುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಈಗ ಇರುವಂತ ಏಕೈಕ ಆಪ್ಷನ್ ಏನು ಅಂತಂದ್ರೆ CID ಪೊಲೀಸರ ಮುಂದೆ ಬಂದು ಅವರು ಶರಣಾಗ್ಬೇಕಾಗತ್ತೆ, ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಾಗತ್ತೆ. ಪೊಲೀಸರು ಸಂಗ್ರಹ ಮಾಡಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಕೊಡ್ಬೇಕು. ಸೊ ಒಂದೊಂದು ಏನು IO ಯಾರಿರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ವೇಳೆಯಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತೆ. ಎಲ್ಲವೂ ಕೂಡ ಈ ಮುಂದಿನ ಕಾನೂನು ಪ್ರಕ್ರಿಯೆಗಳೇನಿದಾವೆ ಅದೆಲ್ಲವೂ ಕೂಡ ಇನ್ನು ಮುಂದೆ ನಡೆಯುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಈಗ ಬೈರತಿ ಬಸವರಾಜ್ ಎಲ್ಲಿದ್ರು ಕೂಡ ಬಂದು ಅವರು ಶರಣಾಗ್ಬೇಕಾಗತ್ತೆ. ಅದು ಅವ್ರಿಗೆ ಈಗಿರುವಂತಹ ಏಕೈಕ ಆಪ್ಷನ್. ಅವ್ರಿಗೆ ಸದ್ಯಕ್ಕೆ ಈಗ ದುಬೈಯಲ್ಲೇ ಇದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಈಗ ಹಲವು ವಿಚಾರಗಳಿದ್ದು, ನೀವು ಹೇಳ್ದಂಗೆ ಮಹಾರಾಷ್ಟ್ರ, ಗೋವಾ ಈ ರೀತಿಯಲ್ಲಿತ್ತು. ಆದ್ರೆ ಒಂದು ವಾರದ ಹಿಂದೆನೆ ದುಬೈಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಎಲ್ಲೇ ಇದ್ರು ಕೂಡ ಅವರು
ಈಗ ತಕ್ಷಣವೇ ಬರಬೇಕಾಗತ್ತೆ. ಅವರು ಎಷ್ಟೇ ಲೇಟ್ ಮಾಡಿದ್ರು ಮತ್ತೆ ಅದಕ್ಕೆ ಕಾರಣ ಕೊಡ್ಬೇಕಾಗತ್ತೆ, ಮತ್ತೆ ಅದು ಕಾನೂನಿನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆಗಳಿರ್ತವೆ. ರೋಶ್ನಿ, ಎಸ್ ಶಿವು, ಇಲ್ಲಿ ಇವ್ರ ವಿರುದ್ಧ ಈಗಾಗಲೇ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಇವ್ರು ಮತ್ತೊಂದು ಕಡೆ ದುಬೈಯಲ್ಲಿದ್ದಾರೆ ಅನ್ನೋ ಮಾಹಿತಿ. ಹಾಗಾಗಿ ಲುಕೌಟ್ ನೋಟಿಸ್ ಅಲ್ಲಿ ಎಷ್ಟೆಲ್ಲ ಪ್ಲಸ್ ಪಾಯಿಂಟ್ ಆಗ್ಬಹುದು ಪೊಲೀಸ್ ಅವ್ರಿಗೆ ಅಂತೇಳಿ. ಕಾರಣ ಏನು ಅಂತಂದ್ರೆ ದುಬೈಯಲ್ಲಿದ್ದಾರೆ, ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಉದ್ದೇಶದಿಂದ ಬಹುಶಃ ಅಲ್ಲಿ ಹೋಗಿರ್ತಾರೆ. ಹಾಗಾಗಿ ಲುಕೌಟ್ ನೋಟಿಸ್ ಇಂದ ಎಷ್ಟು ಪ್ಲಸ್ ಪಾಯಿಂಟ್ ಏನಾಗ್ಬೋದು ಅಂತ. ರೋಶ್ನಿ, ಲುಕೌಟ್ ನೋಟಿಸ್ ಅನ್ನ 3 ತಿಂಗಳ ಹಿಂದೆಯೇ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ 3 ತಿಂಗಳ ಹಿಂದೆನೆ ಅವರು ಬೇಲ್ಗೆ ಪ್ರಯತ್ನ ಮಾಡ್ತಿದ್ದಂತ ವೇಳೆಲೆ, ಅಪ್ಸ್ಕಾಂಡ್ ಆಗಿದ್ದಂತ ವೇಳೆಯಲ್ಲೇನೆ ಅವರನ್ನ ಎಲ್ಲಾ ಕಡೆಯಿಂದನೂ ಕೂಡ ಸರ್ಚ್ ಮಾಡ್ತಾ ಇದ್ದಂಥದ್ದು. ಸರ್ಚ್ ಮಾಡುವಂತ ವೇಳೆಯಲ್ಲಿ ಅವ್ರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ CID ಪೊಲೀಸರು ಅವರಿಗೆ ಲುಕೌಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಯಾವಾಗ ಮಧ್ಯಂತರ ಜಾಮೀನು ಸಿಕ್ತೋ ಆವಾಗ ಲುಕೌಟ್ ನೋಟಿಸ್ಗೆ ಯಾವುದೇ ರೀತಿಯ ಒಂದು ಮಾನ್ಯತೆ ಇರೋದಿಲ್ಲ. ಆ ವೇಳೆಯಲ್ಲಿ ಯಾಕಂದ್ರೆ ಅವರು ಜಾಮೀನಿನ ಮೇಲೆ ಇರ್ತಾರೆ, ಆ ವೇಳೆಯಲ್ಲಿ ಅವರು ವಿದೇಶಕ್ಕೆ ತೆರಳಿರಬಹುದು. ಆ ಲುಕೌಟ್ ನೋಟಿಸ್ ಆಗ ಕೆಲಸ ಮಾಡಿರೋದಿಲ್ಲ, ಆಗ ಅದು ಮಾನ್ಯತೆ ಪಡ್ಕೊಂಡಿರೋದಿಲ್ಲ. ಈಗ ಬೇಲ್ ಕ್ಯಾನ್ಸಲ್ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗ್ತಾ ಇದ್ದಂತೆನೆ ಮತ್ತೆ ಅವರು ಈಗ ಆಕ್ಟಿವ್ ಆಗ್ತಾರೆ. ಅಂದ್ರೆ ಈಗ ಹೊಸದಾಗಿ ಮತ್ತೆ ಲುಕೌಟ್ ನೋಟಿಸ್ ಅನ್ನ ಕೊಡೋದಕ್ಕೆ ನಿನ್ನೆಯಿಂದ ತಯಾರು ಮಾಡ್ಕೊಂಡಿರುವಂತದ್ದು. ಅವರ ಇಡೀ ಅವರ ಚಲನವಲನಗಳ ಮೇಲೆ ಗಮನ ನಿಗಾ ಇಟ್ಟಿದ್ದಂತ ಪೊಲೀಸರು ಈಗ ಅವ್ರು ಎಲ್ಲಿರಬಹುದು, ಏನು ಹೇಗೆ ಅಂತ ಹೇಳಿ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ಆ ಪ್ರಕಾರವಾಗಿ ಈಗ ಅವರು ದುಬೈಲೇ ಇರೋದು ಪಕ್ಕ ಆದ್ರೆ ಖಂಡಿತವಾಗ್ಲೂ ಅವ್ರಿಗೆ ಲುಕೌಟ್ ನೋಟಿಸ್ ಅನ್ನ ಕೊಡ್ತಾರೆ. ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿದ್ದ ಕೂಡ್ಲೇನೆ ಅಲ್ಲಿನ ವಿದೇಶಾಂಗ ಸಚಿವಾಲಯಕ್ಕೆ ಈ ಒಂದು ಡೀಟೇಲ್ಸ್ ಹೋಗುತ್ತೆ. ಆಗ ಅವರು ಅಲ್ಲಿಂದ ನಿಮ್ಮ ಮೇಲೆ ಲುಕೌಟ್ ನೋಟಿಸ್ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಥವಾ ಅದ್ರ ಬದಲಾಗಿ ಅವರು ಇಮಿಡಿಯೇಟ್ ಆಗಿ ಅಲ್ಲಿಂದ ತೆರಳಿ ಇಲ್ಲಿ ಬಂದು CID ಪೊಲೀಸರಿಗೆ ಶರಣಾಗ್ಬೇಕಾಗತ್ತೆ. ಅಥವಾ ಅವ್ರೇನಾದ್ರೂ ದುಬೈಯಲ್ಲಿ ಇಲ್ಲ ಅಂತಂದ್ರು ಕೂಡ ಇಲ್ಲೇ ಇದ್ರೂ ಕೂಡ ಅವರು ಇಮಿಡಿಯೇಟ್ ಆಗಿ ಎಷ್ಟು ಬೇಗ ಅವರು ಶರಣಾಗ್ತಾರೋ ಅಷ್ಟು ಕಾನೂನಿನ ನೆರವು ಅವ್ರಿಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಾನೂನು ಅವರಿಗೆ ವಿರುದ್ಧವಾಗ್ತಾನೆ ಹೋಗುತ್ತೆ ಅಂತ ಹೇಳ್ಬೋದು. ರೋಶ್ನಿ, ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.